ನಮಸ್ಕಾರ. SLT ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಫಾರ್ಮ್ದಾಗಿರೋ ಉಸ್ಮಾನಾಬಾದಿ ಕುರಿಗಳಿಗೆ ನಾವು ಏನೆಲ್ಲ ಆಹಾರ ಕೊಡ್ತೀವಿ ನೋಡೋಣ ಬರ್ರಿ. ನಮ್ಮದೇ ಹೊಲದಾಗ ಇದು ಮೇಕೆ ತಿನ್ನೋಂಥ ಜೋಳ ಹಾಕ್ತೀವಿ. ಪೂರಾ ಇದು ಒಂದು 5 ಎಕರೆ ಹಾಕ್ತೀವಿ ನಾವು. ಡೈಲಿ 1 ಟೈಮ್ ಇಲ್ಲೇ ತಿಂತಾವೆ, ಫ್ರೀಯಾಗಿ ಮೈತಾವೆ. ನೀವು ಇಲ್ಲಿ ನೋಡ್ಬೋದು ಎಲ್ಲ ಕುರಿಗಳು ಹೇಗೆ ತಿಂತಾ ಇದ್ದೇವೆ ನೋಡಿರಿ. ವಿಡಿಯೋದಾಗ ನೋಡೋದು ನೀವು, ಇದು ಕುರಿ ತಿನ್ನೋ ಜೋಳ. ಇದ್ರ ಹೆಸರು ಇಂಗ್ಲೀಷ್ನಾಗ ಫಾಡರ್ ಸರ್ಗಮ್ ಅಂತಾರೆ. ಇದು ಆ ಕುರಿ ತಿನ್ನೋ ಆಹಾರದಲ್ಲಿ ಇದನ್ನು ಕೂಡ ಒಂದು. ಇದು ಆಲ್ರೆಡಿ ಈಗ ನಾವು ಮಾಡಿ ಬಿತ್ತಿ 45 ದಿವ್ಸಕ್ಕೆ ಬೆಳೆಯೋದ. ಇದು ಈ ಹುಲ್ಲಿನ ಬಗ್ಗೆ ಹೇಳ್ಬೇಕಂದ್ರೆ, ಇದು ನಾವು 5 ಎಕರೆ ಜಮೀನೊಳಗೆ ಬಿತ್ತೀವಿ. ಇದು 45 ದಿವ್ಸ ಆಗಿಂದ ಕಟಾವು ಮಾಡ್ತೀವಿ. ಮತ್ತು ನೆಕ್ಸ್ಟ್ ಮತ್ತು 5-6 ಸಲ ತನೂ ಕಟಾವು ಮಾಡ್ಬೋದು. ಇದು ಅವಕ್ಕೆ ಫ್ರೀ ಬಿಟ್ಟು ಮೇಯ್ಸ್ಲಿಕ್ಕೆ ಬರ್ತದೆ, ಮತ್ತು ಸೈಲೇಜ್ ಮಾಡಿನೂ ನಾವು ಅವಕ್ಕೆ ಆಹಾರ ರೂಪದಲ್ಲಿ ಕೊಡ್ತೀವಿ. ಏನಲ್ಲ, ಇದು ನಾವು ಸೈಲೇಜ್ ಮಾಡೋ ಮಷಿನ್. ಇದು ನಾವು ಇದೇ ಮಷಿನ್ನಲ್ಲಿ ನಾವು ಬೆಳೆದಂಥ ಅದು ಕುರಿ ತಿನ್ನೋ ಜೋಳದಿಂದ ಈಗ ಇದು ಸೈಲೇಜ್ ಮಾಡಿ ಈ ರೀತಿ ರೆಡಿ ಆಗ್ಯದ. ನೋಡ್ರಿ, ನಮ್ಮ ಕುರಿಗಳು ಎಷ್ಟು ಖುಷಿಯಿಂದ ಬಂದು ಸೈಲೇಜ್ ಆಗಿರೋ ಹುಲ್ಲನ್ನ ಎಷ್ಟು ಚಲೋ ತಿನ್ನತಾವ ನೋಡ್ರಿ. ಹುಲ್ಲು ಅಷ್ಟೇ ಅಲ್ಲ ನೋಡ್ರಿ ನಾವು ತಿನ್ನಿಸೋದು, ನಾವು ಮೆಕ್ಕೆಜೋಳನೂ ತಿನ್ನಿಸ್ತೀವಿ ನೋಡ್ರಿ ನಮ್ಮ ಕುರಿಗಳಿಗೆ. ಏನಿದು? ಇದು ಮೆಕ್ಕೆ ತೆನಿ ಒಣಗಿದವ. ಇದು ಸಪ್ಪೆ ಬಿಡಿಸ್ಲತ್ತಿದ್ವಿ. ಇವೇನು ಮೆಕ್ಕೆಜೋಳದ ತೆನಿ ನೀವು ನೋಡ್ತಿರಲ್ರಿ, ಇವು ನಾವು ನಮ್ಮ ಹೊಲದಾಗೆ ಬೆಳ್ತೀವಲ್ಲ ನೋಡ್ರಿ. ನಮ್ಮ ಹೊಲದಾಗ ಮೆಕ್ಕೆ ತೆನಿ ಬೆಳೆದೀವಿ, ಕುರಿಗೆ ತಿನ್ನಕ್ಕ ಬಿಸಿಲಿಗೆ ಒಣಗಿಸ್ಲತ್ತೀವಿ. ನೋಡ್ರಿ, ಇವು ದೊಡ್ಡ ಕುರಿಗಳಿಗೆ ತಿಂತಾವ್ರಿ. ಸಣ್ಣ ಮರಿಗಳಿಗೆ ಏನದ ರೀ, ಹಿಂಗೆ ಕಾಳು ಮಾಡಿ ಹಾಕ್ತೀವ್ರಿ. ಇವೇನು ಮೆಕ್ಕೆ ತೆನಿ ಹಿಂಗೆ ಬಡ್ದು ಕಾಳು ಮಾಡ್ತೀವ್ರಿ. ನಾವು ಕೊಟ್ಟಿರೋ ಮಾಹಿತಿ ನಿಮ್ಗೆ ಉಪಯೋಗ ಆಗೋದಂತ ನಾವು ಭಾವಿಸ್ತೀವಿ. ಮತ್ತು ಇನ್ನೂ ಯಾವ ಥರ ಆಹಾರ ನಾವು ನಮ್ಮ ಕುರಿಗಳಿಗೆ ಕೊಡ್ತೀವಂತ ನೀವು ತಿಳ್ಕೊಬೇಕಾದ್ರೆ ಮುಂದೆ ಬರೋ ವಿಡಿಯೋದಾಗ ನಾವು ಹಾಕ್ತೀವಿ ನೋಡ್ರಿ.